ಬಂದ. ತಿರ್ಕೋತ ಬಂದಲ್ರಿಪ್ಪ. ತಿರುಗುತ್ತಾ ಬಂದ. ಹೌದು. ಬಂದ ಬಳಿಕ ಅಲ್ಲಿ ಬಹಳ ದೂರಿನ ಮೇಲೆ ಒಂದು ಕೆರೆ ಇತ್ತು. ಕೆರೆ ಇತ್ತು. ಒಂದು ಕೆರೆ ಇತ್ತು. ಕೆರೆ ಒಳಗ ಶ್ರವಣ ಕುಮಾರ ಹೋಗಿ ನೀರ್ ತುಂಬಲಕತ್ತ. ನೀರ್ ತುಂಬಲಕತ್ತ ಶ್ರವಣ ಕುಮಾರ. ನೀರ್ ತುಂಬಲಕತ್ತ. ಅದೇ ಸಂದರ್ಭದಲ್ಲಿ ಏನಾಯ್ತು? ಯಾರು ದಶರಥ ಮಹಾರಾಜ. ದಶರಥ ಮಹಾರಾಜ ಬ್ಯಾಟಿಗೆ ತಿಳ್ಕೊಂಡು ಅದೇ ಕೆರೆ ಹತ್ತಿರ ಬಂದು ಕೂತಿದ್ದವ. ಹೌದು. ಏನು ಗಿಡದೊಳಗೆ. ಹೌದು. ಯಾವ ಪ್ರಾಣಿ ನೀರು ಕುಡ್ಲಕ್ ಬರ್ತಾವು ಆ ಪ್ರಾಣ ಹೊಡೆದು ಹೌದು ಒಯ್ಯಬೇಕಂತ ತಿಳ್ಕೊಂಡು ದಶರಥ ಮಹಾರಾಜ ಅದೇ ಕೆರೆ ಮೇಲೆ ಗಿಡದಾಗ ಬಂದು ಕೂತಿದ್ದಲ್ರಿಪ್ಪ. ಶ್ರವಣ ಕುಮಾರ ನೀರು ತುಂಬುತ್ತಿದ್ದ. ಗುಡು ಗುಡು ಗುಡುಗು ಅಂತ ಶಬ್ದ ಬಂತು. ಸಪ್ಪಳ ಬತ್ತು. ಹೌದು, ಸಪ್ಪಳ ಬತ್ತು. ಅವಾಗ ದಶರಥ ಮಹಾರಾಜ ತಿಳ್ಕೊಂಡ. ಕತ್ಲಿತ್ತು, ಕಣ್ಣಿಗೆ ಕಾಣ್ಲಿಲ್ಲ ನಮ್ಗೆ ತಿಳ್ಕೊಂಡ. ಹೌದು, ಯಾವ್ದೋ ಪ್ರಾಣಿ ಇಲ್ಲಿ ನೀರು ಕುಡ್ಲಿಕ್ ಬಂದದ. ತಿಳ್ಕೊಂಡು ಬತ್ತಳಿಕೆ ಒಳಗೆ ಬಾಣ ತಗೊಂಡು ಎಲ್ಲಿ ಶಬ್ದ ಬರ್ತಾರ ಅಲ್ಲಿ ಬಾಣ ಪ್ರಯೋಗ ಮಾಡ್ದ. ಯಾವಾಗ ಬಾಣ ಬಿಟ್ಟಲ್ಲ ಅದೇ ಬಾಣ ಬಂದು ಎಲ್ಲಿ ಶ್ರವಣ ಕುಮಾರನ ಎದಿ ಒಳಗೆ ನಟ್ಟಿತು. ಹೌದು, ಕರೆದ ಮಾತು. ಶ್ರವಣ ಕುಮಾರನ ಎದಿ ಒಳಗೆ ನಡ್ತು. ಶ್ರವಣ ಕುಮಾರ ಬಿದ್ದ ಬೋರ್ಯಾಡಿ ಅಳ್ಳಕತ್ತ. ದಶರಥ ಮಹಾರಾಜ ತಿಳ್ಕೊಂಡ. ಏನ್ ತಿಳ್ಕೊಂಡ? ಇವತ್ತು ನಾ ಬಾಣ ಪ್ರಯೋಗ ಮಾಡಿದ್ದು ಒಂದು ಪ್ರಾಣಿಗಲ್ಲ, ಯಾವನೋ ಮನುಷ್ಯ ಬಂದಾನ ಇಲ್ಲಿ, ನರಮಾನ ಮನುಷ್ಯ ಬಂದದ ಇಲ್ಲಿ ತಿಳ್ಕೊಂಡು ಗಿಡ ಇಳು ತಳಗ ಬಂದು ಕೆಳಗೆ ನೋಡ್ತಾನ. ದಶರಥ ಕೆಳಗಿಳ ಬಂದು ನೋಡ್ತಾನ. ಶ್ರವಣ ಕುಮಾರ ಬಿದ್ದು ಬೋರೆಡಿ ಅಳ್ಳಕತ್ತಿದ್ದ. ಹೌದು, ಅಳ್ಳಕತ್ತಿದ್ದ. ದಶರಥ ಮಹಾರಾಜ್ ಕೇಳ್ತಾನ. ಏನ್ ಕೇಳ್ತಾನ? ಯಪ್ಪ ಯಾರ್ ನೀ ಇಲ್ಲಿ ಯಾಕೆ ಬಂದಿ? ಎದುರು ಸಲುವಾಗಿ ಬಂದಿ. ಹೌದು. ಶ್ರವಣ ಕುಮಾರ್ ಹೇಳ್ತಾನ. ಏನ್ ಹೇಳ್ತಾನ? ಇದು ಇಲ್ಲೇ ಬಿಡು. ಮೊದಲ ನನ್ನ ತಾಯಿ ತದಿ ಕಾಡ ಅಡವಿ ಆಡಣದೊಳಗ, ಹೌದು, ಅಡವಿ ಆಡಣದೊಳಗ ನಿರಳಿಕೆ ಕೂತಾರ. ಮೊದಲು ಅವ್ರಿಗೆ ನೀರ್ ಕುಡಿಸುವ. ನೀರ್ ಕುಡಿಸವ್ರಿಗೆ ಅಲ್ಲ ಹೇಳ್ತ ನಿನಗ. ಇಟ್ಟಂದ ಪ್ರಾಣ ಬಿಟ್ಟ. ಹೌದು, ಪ್ರಾಣ ಬಿಟ್ಟ. ಶ್ರವಣ ಕುಮಾರ್ ಅವ್ಗೆ ಹೇಳಿ ಯಾರಂಬುದು. ಪ್ರಾಣ ಬಿಟ್ಟ. ದಶರಥ ಮಹಾರಾಜ್ ಎಲ್ಲೇ ತೋಬೇಕಿತ್ತ ನೀರ್ ತುಂಬಿಕೊಂಡು. ಎಲ್ಲ ತೋಬೇಕು. ಎಲ್ಲೇ ತೋಬೇಕವ? ಅಡವಿ ಯಾರು ಅಂತ ತಿಳ್ಕೊತ ಹೋದ. ನೀರು ತುಂಬಿಕೊಂಡು ತತ್ರಾಣಿ ಒಳಗ ಅಡವಿ ಯಾರನ್ನ ತಿರ್ಕೋತ ಹೋದ. ವಾದಲ್ರಿಪ್ಪ. ಯಾವ ರೀತಿ ವಾದ ಕೇಳ್ರಿ. ಅಲ್ಲ, ನಂತದ ಮಾತು ಇಲ್ಲಿ. ಏನದ ಮಾತ? ಶ್ರವಣ ಕುಮಾರ ತಾಯಿ ತಂಗಿ ಸಲುವಾಗಿ ಕಾಶಿ ಯಾತ್ರೆ ಹೊಂಟ್ರ ಅವ್ರು. ಹೌದು ಹೌದು. ಗೌಡ್ರು ಒಂದು ಬಹಳ ವಿಶೇಷವಾದಂತ ಒಂದು ಹೆಸರಿಟ್ಟಾರ ಅವ್ರು. ಯಾರಿಗೆ? ಯಾಕೆ ತಿಳ್ಕೊರಿ, ಒಂದೇ ಮಾತದಲ್ಲಿ. ಏನ್ ಮಾತು? ನವೀನ್ ಮನುಷ್ಯಪ್ಪ ಅಂದ್ರೆ ಯಾರು? ನವೀನ್ ಅಂದ್ರೆ ಯಾರು? ನನಗ್ ಗೊತ್ತಲ್ಲ, ನೀನೇ ಯಾರು? ಗೌಡ್ರು ತಮ್ಮಾರವ್ರು. ಅವ್ರ ಹೆಸರು ಅಣ್ಣಾರನ್ರಿ? ತಮ್ಮಾರಿ ಅವ್ರು. ತಮ್ಮಾರತ್ತ ಅವ್ರು ಹೆಂಗ್ ಕೂರ್ತಾನ? ನವೀನತ್ತಿ ಯಾಕೆ ಹೆಸರು ಇಟ್ಟರು ಗೌಡ್ರು? ಯಾಕಿಟ್ರು ನಿನಗೆ ಗೊತ್ತ, ಗೊತ್ತಿಲ್ಲ. ಗೌಡ್ರ ಅಂಗಡಿ ಎಂದು ಹೊಲವ. ಗೌಡ್ರಿ ನಮಸ್ಕಾರ ಚಮಕ್ರ ಅಟ್ಟೆ ಮಾಡಿ ಎಷ್ಟು ಜನ. ನಮ್ಮ ನವೀನತ್ತಿ ಯಾಕೆ ಹೆಸರು ಇಟ್ಟು ನಮ್ಮ ಅವ ಗೊತ್ತಿ. ನಮ್ ಜಕ್ಕಪ್ಪ ಅವಾಗ ಆಯ್ತು, ನಮ್ ಸಿದ್ದಪ್ಪ ಕಾಕರ್ಗೆ ಆಯ್ತು. ಯಾಕೆ ಎಲ್ಲ ಮ್ಯಾಳ ಅಲ್ಲಿ ಇರ್ತದಲ್ಲ, ನಮ್ ಹನುಮಂತ ಕಾಕ ವರ್ಷ ಹನುಮಂತ ಕಾಕ ಅವೆಲ್ಲ ಚೇಂಜ್ ಮಾಡೋದು ಮೀಟಿಂಗ್ ಇರ್ತಾವ್ರಿ. ನಾವ್ ಮೀಟಿಂಗ್ ದವರು ಪಿಟ್ಟಿಂಗ್ ದವರು ಅಲ್ವಾ? ಯಾಕ್ರಿ? ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ. ಗೌಡ್ರಿ ಯಾಕೆ ನವೀನತ್ತಿ ಹೆಸರು ಇಟ್ರಪ್ಪ? ಅದಕ್ಕ ಯಾಕೆ ಕೊಡ್ತಾನ? ಯಾಕೆ? ಬಹಳ ಸಣ್ಣ ವಯಸ್ಸಿನಾಗ ಮುಗ್ಧ ಮನುಷ್ಯರು ಅವರು. ಹೌದು, ನವೀನ್ ಗೌಡ್ರು. ಹೌದು, ಬಹಳ ಮುಗ್ಧ ಮನುಷ್ಯರು. ಅವ್ರು ನೋಡಿದ್ರು ನನ್ಗ ಒಂಥರ ಬ್ಯಾರೆ ಅನ್ಸ್ತದ ನನಗ. ಯಾಕ ಹಂಗ? ಯಾಕೆ ನನ್ಗೆ ಗೊತ್ತಿಲ್ಲ. ದೇವ್ರ ಕೈ ಆಟ ಶ್ರೀಶೈಲ ಬಾಳ ಹಂಗ ಹೆಸರು ಹಿಡಿಬೇಕಾದ್ರು ಸುಂಬರ ಆಗಿಲ್ಲ. ಅದು ವಿಶೇಷತೆ ಇರ್ತದ ಅವ್ರಲ್ಲಿ. ಒಂದು ಮನುಷ್ಯ ನಮ್ಮ ಮನೆಯೊಳಗ ಬುದ್ಧಿ ಮಾಂದ್ಯ ಹುಟ್ಟದಪ್ಪ ಅಂದ್ರ ಅವನಿಂದಲೇ ಅಷ್ಟು ಐಶ್ವರ್ಯ ಬರ್ತಿರ್ತದ. ಇದು ನಮ್ ತಲೆಯಾಗಿರ್ಬೇಕು ಮೊದಲ. ಇದು ಫಸ್ಟ್ ಮಾತು. ಮೊದಲು ನಮ್ಮ ಮನೆಯೊಳಗೆ ಹೆಣ್ಣ ಹುಟ್ಟಿದಪ್ಪ ಅಂದ್ರ ಅದು ಲಕ್ಷ್ಮಿ ಹುಟ್ಟದಂಗ ಹೇಳ್ತಾರೆ ಹಿಂದಕಿನವ್ರು. ಹೌದು. ಆದ್ರೆ ಈಗ ಏನ್ ಹುಟ್ಟ ಹುಣ್ಣು ಹುಟ್ಟಿರ್ತಾರ. ಈಗ ಹೆಣ್ಣು ಹುಟ್ಟರೆ ಹುಣ್ಣು ಹುಟ್ಟದಂಗ ಆಗ್ಯದ. ಮನೆಯೊಳಗೆ ಯಾರು ಕೂಡ ಪ್ರಥಮದಲ್ಲಿ ಕುಡ್ಡ ಅಥವಾ ಕುಂಟ ಸ್ವಲ್ಪ ಮೆಳ್ಳಗನ್ನು ಹುಟ್ಟದ ಅಂದ್ರ ಅದು ಶುಭ ಶಕುನ. ಹೌದಿಲ್ರಿ? ಅದಕ್ಕ ಅವರ ಒಂದು ಸವಿ ನೆನಪಿಗಾಗಿ ನವೀನ ವೈನ್ ಶಾಪ್ ನಿಂದ ಉದ್ದೇಶ ಇಟ್ಟೆ. ಅದು ಇಟ್ಟೆ ನಂದು ಉದ್ದೇಶ. ಲಕ್ಷ್ಮಿ ಅಲ್ಲೇ ಅದ ಕರೆಯದ ಮಾತ. ನಮ್ಮ ನಿಮ್ಮ ಲಕ್ಷ್ಮಿ ಇಲ್ಲ.
ಎಲ್ಲಿ ಬುದ್ಧಿಮಾಂದ್ಯ ಅದ, ಎಲ್ಲಿ ಒಂದು ಬುದ್ಧಿ ಅಭಾವ ಅದ, ಅಲ್ಲಿ ಲಕ್ಷ್ಮೀ ಪುತ್ರ ಇರ್ತಾನೆ. ಇದು ನನ್ನ ತಲೆಯಾಗಿನ ಮೊದಲು. ನಾವ್ ಅದೇ ವಿಚಾರ ಮುಂದಿಟ್ಟೇವ್. ನಾವೆಲ್ಲ ಎಷ್ಟು ದುಡಿದ್ರು ಕೂಡ 10,000 ಗ್ವಾಳೆ ಮರದ ಹಿಂದೆ 20,000 ಸಾಂಡ್ ಇರ್ತದ ನಮಗ್. ಇಷ್ಟೆಲ್ಲ ಹಾಕ್ತೇವ್ರಿ ಹಿಂದ್ರ ಗೌಡ್ರ ನಮ್ಗೆಲ್ಲ ಕೊಡ್ತಾ ಕೊಡ್ರಿ ನಾ ಹೇಳಲ್ಲ ಇರ್ಲಿ. ಅದಕ್ಕ ಶ್ರವಣ ಕುಮಾರ ಇಟ್ಟು ಹೇಳಬೇಕ ದಶರಥ ಮಹಾರಾಜ ಹುಡುಕುತ್ತ ಸತಿಪತಿಗೆ ಹೊಂಟ. ಯಾವ ರೀತಿ ಹೊಂಟ ಕೇಳ್ರಿ. ದಶರಥ ರಾಜ ಹುಡುಕುತ್ತ ಸತಿಪತಿಗೆ ಕಣ್ಣು ಕಂಡಾಲ ಮಾತನಾಡದೆ ಸೊಮ್ಮನೆ ಕೊಟ್ಟನೆ ಕುಡಿಲಕ ಸೀತಾಳ ತಾಯಿ ಬರಣಿ ಮಗನಿಗಾತಳು ಈಗ ಬಂದನ ಸಂತೋಷ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆದರೋಳ, ಬಾಳೈತಿ ಸಂಸಾರ ಗೋಳ ತಿಳಿದ ನಡೆ ಮರರೋಳ. ಬಾಳವಾಗಿ ಬಂದಿರ ಬಲ್ಲ ತಿಳಗಡಿಯ ಮರರೋಳ, ತಿಳಗಡಿಯ ಮರರೋಳ, ತಿಳಗಡಿಯ ಮರರೋಳ ಬಂದಿರಿ ಬವರೋಳ. ಬಾಳೈತಿ ದಶರಥ ರಾಜ ಹುಡುಕುತ್ತ ಸತಿಪತಿಗೆ ಕಣ್ಣೋಳ ಹಾಲ ಕಂಡನು ಕಣ್ಣೋಳ. ಮಾತನಾಡದೆ ಸುಮ್ಮನೆ ಕೊಟ್ಟನೆ ಕುಡಿಲಕ ಸೀತಾಳ ತಾಯಿ ಬರಣಿ ಮಗನಿಗಾತಳು ಈಗ ಬಂದರಾಳ ಬಾಳ ಸಂತೋಷ ಸುಳ್ಳಿಗೆ ಸುಖ ಇಲ್ಲ ಅದಕ್ಕೆ ಜನ ಬೆಂಬಲ, ಸುಳ್ಳಿಗೆ ಸುಖ ಇಲ್ಲ ಅದಕ್ಕೆ ಜನ ಬೆಂಬಲ. ಮಾನವಾಗಿ ಬಂದಿದೆ ಬಲ ನಡೆಯ ಮರಲೋರ, ನಡೆಯ ಮರಲೋರ, ನಡೆಯ ಮರಲೋರ ಬಂದಿದೆ ಮೋದೋರ. ಬಾಳೈತಿ ಸಂಸಾರ ಗೋಳ ತೆಳದ ನಡೆದರೋಣ, ಬಾಳೈತಿ ಸಂಸಾರ ಗೋಳ ತೆಳದ ನಡೆದರೋಣ. ದಶರಥ ರಾಜ ತಾಯಿ ಬರಣಿ ಮುಂದ, ದಶರಥ ರಾಜ ತಾಯಿ ಬರಣಿ ಹೇಳ್ತಾನ. ಏನ್ ಹೇಳ್ತಾನ? ತಾಯಿ ನಾ ಶ್ರವಣ ಕುಮಾರ ಅಲ್ಲ, ಹೌದು ದಶರಥ ಮಹಾರಾಜ ಇದ್ದನ. ಅವಾಗ ತಾಯಿ ಬರಣಿ ಅಂತಾಳ. ಏನಂತ ತಾಯಿ? ದಶರಥ ಮಹಾರಾಜ ಹೌದು ನನ್ನ ಮಗ ಶ್ರವಣ ಕುಮಾರ್ ಎಲ್ಲೋಗ್ಯಾನ, ನನ್ನ ಮಗ ಎಲ್ಲೋ ಕಂದ. ಅವಾಗ ದಶರಥ ಮಹಾರಾಜ ಹೇಳ್ತಾನ, ಏನ್ ಹೇಳ್ತಾನ? ತಾಯಿ ಕೆರೆ ಒಳಗ ನಾನ್ ನೀರ್ ಕುಡ್ಲಕ್ಕ ಪ್ರಾಣಿ ಬಂದ ತಿಳ್ಕೊಂಡು ಬಾನ್ ಪ್ರಯೋಗ ಮಾಡಿದಾಗ ಆ ಬಾನ್ ಶ್ರವಣ ಕುಮಾರ್ ಎದೆಯೊಳಗ ನಟ್ಟು ಶ್ರವಣ ಕುಮಾರ್ ಪ್ರಾಣ ಬಿಟ್ಟಾನ. ಶ್ರವಣ ಕುಮಾರ್. ಹೌದು. ಅವಾಗ ಏನಾಯ್ತು? ಅವಾಗ ತಾಯಿ ತಂದೆಗೆ ಮುಗಲು ಹರಿದು ಕಡ್ದು ಮೈ ಮೇಲೆ ಬಿದ್ದಂಗಾಯ್ತು. ಹೌದಾ? ಅವಾಗ ತಾಯಿ ಬರ ದಶರಥ ಮಹಾರಾಜ ಶಾಪ ಕೊಟ್ರು. ಏನ್ ಕೊಟ್ರು? ಯಾವಾಗ ನನ್ನ ಹಾಲಾಲ ಕೂಸಿನಿ ಪ್ರಾಣ ಹೊಡೆದೆ ಅಂದ್ರ ನಾಳೆ ನೀನ್ ಸಾಯೋ ಕಾಲಕ್ಕ 4 ಮಂದಿ ಮಕ್ಕಳು 3 ಮಂದಿ ಹೆಂಡ್ರಿದ್ರು ನಿನ್ನ ಬಾಯಾಗ ಹನಿ ನೀರ್ ಹಾಕಬೇಕು ತಿಳ್ಕೊಂಡು ಶಾಪ ಕೊಟ್ಟಳ. ಅಲ್ಲಿ ತಾಯಿ ಬರ 3 ಮಂದಿ ಹೆಂಡ್ರ ಚಲೋ ಕೈಕೆ ಸುಮಿತ್ರ ಕೌಶಲ್ಯ ಚಲೋ ಯಾರ 3 ಮಂದಿನ 4 ಮಂದಿನ ಆಗೋದಿರ್ತಾವ ಒಟ್ಟು ಸುದ್ದ ತಗದ. ಯಾವ ರೀತಿ ಶಾಪ ಕೊಟ್ರು? ಒಂದೊಂದೇ ಪಾನ ಕುರಿದು ಹೊಂಟಾವು ಮತ್ತೆ ಸಾಯಲ್ ಹಚ್ಚು
ಮೂರ್ ಹಾಕ್ಲಕ್ಕ ತಗದೈತೆ ಅದು. ದಶರಥ ರಾಜ ತಾಯಿ ಭರಣಿ ಮುಂದ ಹೇಳತಾನು ನಿಚ್ಚಳ ಹೇಳತಾನು ನಿಚ್ಚಳ ಶ್ರವಣ ಕುಮಾರ ಪ್ರಾಣ ಹೊಡೆದಿನಿ ಅಂದನ ಕೆರೆಯೋಳ ಅಂದನ ಕೆರೆಯೋಳ ಎಷ್ಟು ಕೇಳಿ ಸತಿಯ ಪತಿಗೆ ಅಡಿ ಎಷ್ಟು ಕೇಳಿ ಸತಿಯ ಪತಿಗೆ ಹರದಂಗಾಯ್ತು ಕಳ್ಳ ಹರದಂಗಾಯ್ತು ಕಳ್ಳ ಹರದಂಗಾಯ್ತು ಕಳ್ಳ ತರುದಳದಾಳ ಬಾಳೈತಿ ಸಂಸಾರಗೋಳ ತಿಳಿದ ನಡೆಯಲರೋಳ ಬಾಳೈತಿ ಸಂಸಾರಗೋಳ ತಿಳಿದ ನಡೆಯಲರೋಳ ಬಾಳವಾಗಿ ಬಂದಿದ ಬಾಳ ತಿಳಿದ ನಡೆಯಲರೋಳ ದಶರಥ ರಾಜಗ ಭರಣಿ ಶಾಪ ಕೊಟ್ಟಾಳ ಭರಣಿ ಶಾಪ ಕೊಟ್ಟಾಳ ನೀನು ಸಾಯುವ ಕಾಲಕ್ಕೆ ನಿನಗ ಇರ್ಬಾರ್ದು ನಿನ್ನ ಮಕ್ಕಳ ಇರ್ಬಾರ್ದು ನಿನ್ನ ಮಕ್ಕಳ ಹಾಗೆ ತವರು ಆಗಿ ಹೋಗರೋ ಹೊಟ್ಟೆ ಮರ್ತದೋಳ ಹೊಟ್ಟೆ ಮರ್ತದೋಳ ಹೊಟ್ಟೆ ಮರ್ತದೋಳ ಬಂದಿಗೆ ಬರೋಳ ಬಾಳೈತಿ ಸಂಸಾರಗೋಳ ತಿಳಿದ ನಡೆಯಲರೋಳ ಬಾಳೈತಿ ಸಂಸಾರಗೋಳ ತಿಳಿದ ನಡೆಯಲರೋಳ ನಡೆಯುವ ಮೋಸ್ಕೇರ ಸುಳ್ಳಿಗೆ ಸುಖ ಎಲ್ಲ ಅದ ಕೈತೆ ಜನ ಬೆಂಬಲ ಸುಳ್ಳಿಗೆ ಸುಖ ಇಲ್ಲ ಅದ ಕೈತೆ ಜನ ಬೆಂಬಲ ಸತ್ಯ ನಡೆದ್ರು ಪಂಚ ಪಾಂಡವರು ಆದ್ರೂ ಅಡವಿ ಪಾಲ ನಡಿತು ಕೋಲಾಲ ಅಸತ್ಯ ನಡೆದು ಕಾವಾರವರು ಕುಂತ್ರು ಗಾದಿ ಮ್ಯಾಲ ಮುಂದಾಯಿ ತಳಗಾಲ ಧರ್ಮ ರಕ್ಷಣೆ ಮಾಡುವುದಕ್ಕಾಗಿ ಕೃಷ್ಣಯ್ಯ ಹಿಂಬಾಲ ಕೃಷ್ಣಯ್ಯ ಹಿಂಬಾಲ ಕೃಷ್ಣಯ್ಯ ಹಿಂಬಾಲ ನಡೆಯುವುದು ಮುಸ್ಕೇಲ ಸುಳ್ಳಿಗೆ ಸುಖ ಇಲ್ಲ ಅದ ಕೈದು ಜನ ಬೆಂಬಲ ಸುಳ್ಳಿಗೆ ಸುಖ ಇಲ್ಲ ಅದ ಕೈದು ಜನ ಬೆಂಬಲ ಬಾಳಾಗಿ ಬಂದ ತಿಳಿಯೋನೆಲ್ಲ ಮನದೋಳ ತಿಳಿಯೋನೆಲ್ಲ ಮನದೋಳ ಬಾಳೈತಿ ಸಂಸಾರಗೋಳ ಬೆಳೆದ ನಡೆಯಲರೋಳ ಬಾಳೈತಿ ಸಂಸಾರಗೋಳ ಬೆಳೆದ ನಡೆಯಲರೋಳ ಬಿಜಾಪುರ ಜಿಲ್ಲಾ ತೊರವಿಯ ಊರಾಗ ಇರುವುದು ನಮ್ಮ ಮ್ಯಾಳ ಐತಿ ನಮ್ಮ ಮ್ಯಾಳ ಮಹಾಲಕ್ಷ್ಮಿ ಬಂದು ನೆನೆದಳು ಭಕ್ತರಿಗಾಗಿ ನೆರಳ ಭಕ್ತರಿಗಾಗಿ ನೆರಳ ಅಡ್ಡಲ ಕಲ್ಮೇಶ ಕವಿಯ ಬರೆದನು ಅವನ ಹಡನ ಸಬದೋಳ ಸವನ ಹಡನ ಸಬದೋಳ ಸವನ ಹಡನ ಸಬದೋಳ ಸತ್ಯ ಹಿನ್ಯಾಳ ಬಾಳೈತಿ
ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯೋ ಇದರೋಳ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯುವುದರೋಳ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯುವುದರೋಳ ಕೊಟ್ಟ ತಾಲೂಕ ಪರವಿಯ ಊರಾಗ ಇರುವುದು ನಮ್ಮ ಮ್ಯಾಲ ಐತಿ ನಮ್ಮ ಮ್ಯಾಲ ಮಹಾಲಕ್ಷ್ಮಿ ಬಂದು ನೆನದಳು ಭಕ್ತರಿಗಾಗಿ ನೆರಳ ಭಕ್ತರ ಮೇಲೆ ನೆರಳ ಅಡ್ಡಲ ಕಲ್ಮೆಸ ಕವಿಯ ಬರುದನು ಸಬನ ಹಡಲು ಸಬದಾಳ ಸಬನ ಹಡಲು ಸಬದಾಳ ಸಬನ ಹಡಲು ಸಬದಾಳ ಸೋಮನ ಹಿಂಗಾಳ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯುವುದರೋಳ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯುವುದರೋಳ ಸುಳ್ಳಿಗೆ ಸುಖ ಎಲ್ಲ ಅದಕ್ಕೈತಿ ಜನ ಬೆಂಬಲ ಸುಳ್ಳಿಗೆ ಸುಖ ಎಲ್ಲ ಅದಕ್ಕೈತಿ ಜನ ಬೆಂಬಲ